ನಗರ ಪಾಲಿಕೆಯ ಮಹಾಪೌರ ಚುನಾವಣೆ ಬಗ್ಗೆ ಅದು ಆಗ್ತಾ ಇಲ್ಲ. ಚುನಾವಣೆ ಮಾಡಬೇಕು. ಯಾಕಂದ್ರೆ ಮಹಾಪೌರ ಅವಧಿ ಮುಗಿದಿದ್ದದ, ಆದರೂ ಇನ್ನೂ ಘೋಷಣೆ ಆಗಿಲ್ಲ ಅಂತ ಹೇಳಿ ಅದು ಬೇಗನೆ ಚುನಾವಣೆ ಘೋಷಣೆ ಮಾಡಬೇಕು ಅಂತ ಹೇಳಿ ಪ್ರಾದೇಶಿಕ ಆಯುಕ್ತರನ್ನು ಭೇಟಿ ಆಗಲಿಕ್ಕೆ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಭಾರತೀಯ ಜನತಾ ಪಕ್ಷದ ಆಡಳಿತ ಪಕ್ಷದ ನಾಯಕರಾದಂತಹ ಗಿರೀಶ್ ಅಂಗಡಿ ಅವರ ನೇತೃತ್ವದಾಗ ಸುಮಾರು 30 ಕಾರ್ಪೊರೇಟರು, 50 ನಗರಸಭೆಗಳು ನಾವು ಬಂದಿದ್ದೇವೆ. ಅವರು ಬಂದು ನಾನು ಶಾಸಕ. ನಮ್ದು ಆಗ್ರಹ ಇಷ್ಟ ಅದ, ಚುನಾವಣೆ ಘೋಷಣೆ ಮಾಡಬೇಕು ಮತ್ತು ಕಾನೂನು ಪ್ರಕಾರ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು. ಯಾಕೆ ಡಿಲೇ ಆಗ್ತದೆ? ರಾಜಕೀಯ ಒತ್ತಡಕ್ಕೆ ಅವರು ಡಿಲೇ ಆಗಿದ್ದದ. ಈಗಾಗಲೇ ನಮ್ಮ 2 ಸದಸ್ಯರು ಅನರ್ಹ ಮಾಡಿದ್ದಾರೆ. ಅದನ್ನು ನಾವು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದೀವಿ. ಅದೇ ರೀತಿ 4 ರಿಂದ 6 ಜನ MLCಗಳು ಬೇರೆದಲ್ಲಿ ಅದಾರ, ಅವ್ರನ್ನ ಇಲ್ಲಿ ತೊಗೊಂಬಂದು ಹೊಟಸ್ ಮಾಡುವಂಥ ಪ್ರಯತ್ನಗಳು ಮಾಡತ್ತಾರ. ಅವು ಕಾನೂನು ಬಾಹಿರ ಚಟುವಟಿಕೆ ಮಾಡಕ್ಕೆ ಇವ್ರು ಎಕ್ಸ್ಪರ್ಟ್ ಅದಾರ, ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ನಾವು ಉಳಿದ ಕಾರ್ಪೊರೇಟರ್ ಮೇಲೂ ಕೇಸ್ ಮಾಡ್ತಾ ಇದ್ದಾರೆ. ಹೌದಾ, ಅವ್ರದ್ದು ಉದ್ಯೋಗ ಅದ ಐತಿ, ಮಾಡಲಿ. ನಾವು ಫೇಸ್ ಮಾಡಕ್ಕೆ ನಮ್ಗೆ ತಕ್ಕಂತೈತಿ, ಮಾಡ್ತೇವೆ. ಅಲ್ಲ, ಈಗ ಅವ್ರನ್ನೂ ಒಂದು ವೇಳೆ ಅಮಾನತ್ ಮಾಡಿದ್ರೆ ನಿಮ್ಗೆ ಸಂಖ್ಯಾಬಲ ಕಡಿಮೆ ಆಗಿದೆ. ಸಂಖ್ಯಾಬಲ 8 ಮಂದಿ ಮಾಡ್ರೂ ಕಡಿಮೆ ಆಗೋದಿಲ್ಲ. 27 ಹೇಳ್ತಾರೆ ಸರ್. ನೀವೇನು ಮಾಡ್ತಾರೆ ಸರ್? ಪ್ರತ್ಯುತ್ತರ ಮಾಡಕ್ಕೆ ನಮಗೇನು ಟೈಮ್ ಐತಿ? ನಾವೇನು ಅಂತ ಚಿಲ್ಲರ ರಾಜಕಾರಣ ಮಾಡಕ್ಕೆ ನಮಗೇನು. ಈಗ ನಮ್ಮ ಕಡೆ ಕಾಂಗ್ರೆಸ್ದವ್ರು 3 ಮಂದಿ ನಮ್ಮ ಕಡೆ ಇದನ್ನು ಕೊಟ್ಟಿದ್ದಾರೆ. ಅವ್ರ ಮಹಾನಗರ ಪಾಲಿಕೆ ಸದಸ್ಯರಾದ ನಂತರ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗನೆ ಇದನ್ನು ತೊಗೊಂಡಾರೆ, ಅಂಗಡಿ ತೊಗೊಂಡಾರೆ. ಏನು ಹೆಸರು ಅವ್ರದ್ದು? ಶಕೀಲ್ ಮುಲ್ಲಾ ಅಂಥೇಳಿ. ಮತ್ತು 3-4 ಲಕ್ಷ ರೂಪಾಯಿ ಬಾಡಿಗೆನೂ ಉಳಿಸ್ಕೊಂತಾರೆ. ಈಗ ನಾವು ಪ್ರಾದೇಶಿಕ ಆಯುಕ್ತ ಕೊಟ್ಟರೆ ಇಮಿಡಿಯೇಟ್ ಅವ್ರದ್ದು ಕ್ಯಾನ್ಸಲ್ ಆಗಿದೆ. ಆದರೆ ನಾವು ಅದನ್ನು ಮಾಡೋದಿಲ್ಲ. ಅಷ್ಟು ಲೋ ಲೆವೆಲ್ ಹೋಗಕ್ಕೆ ಟೈಮ್ ಇಲ್ಲ ನಮ್ಮ ಕಡೆ. ಯಾ ಬೇಕಾದಾದ್ರೂ ಮೇಯರ್ BJPದಾಗ್ಬಿಡ್ತದೆ. ಈ ಶಕೀಲ್ ಮುಲ್ಲಾದ್ ಹೇಳಿದಲ್ಲ, ಹಿಂದೆ ಇನ್ನೂ 2 ಮಂದಿ, 3 ಮಂದಿ ನಗರ ಸೇವಕರ, ಕಾಂಗ್ರೆಸ್ ನಗರ ಸೇವಕರ ಬಗ್ಗೆ ಅನರ್ಹತೆ ಬಗ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಹೋಗಿದ್ದಾರೆ ಜನ. ಅದು ನಾವು ಅದು ಮಾಡ್ತಾ ಇಲ್ಲ. ಯಾಕಂದ್ರೆ ನಮಗೆ ಅಷ್ಟು ಚಿಲ್ಲರ ರಾಜಕಾರಣ ಮಾಡೋದು, ಅಷ್ಟು ಚಿಲ್ಲರ್ ತೆಳಗಿನ ಲೆವೆಲ್ಗೆ ಹೋಗಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ.